ನೀಲ ಹಾಲಿಂದ ಚೆನ್ನೆ ಒಟ್ಟು ಲಕ್ಷ ಇರ್ಲೆ. ಹ್ಞೂ ಅಕ್ಕ ಇಲ್ಲೇ ಕುಂತೇನೆ. ನಾನು ಅರ್ಬಿ ಇವಾಗೇನ ಮಾಡಕ್ ಹೋಗ್ಬೇಕಂದೆ, ಮತ್ತೆ ಹಾಲು ಹಚ್ಚಿದ್ದೆಲ್ಲ ಮತ್ತು ಇದು ಮಜ್ಜಿಗೆದು ಕಡ್ಯಾಕತ್ತಿ ಅಕ್ಕ ಲಕ್ಷ ಮತ್ತು ಇದಾಗುತ್ತಲ್ಲ ತಡಿ ಅಂತೇಳಿ ಹಾಲು ಕಾಸಿಟ್ಟ ಹೊರಗೆ ಹೋದ್ರತ ಅಂತೇಳಿ ಕುಂತೇನೆ ಹೇಳಕ್ಕ ಇಲ್ಲೇ ಅದೇನಿ. ಬೇಷ್ ಹತ್ ಬಿಡು, ನಾನು ಒಳಮಳ ಮತ್ತೆ ನೋಡೋದು ಕಡಿದು ಇದಾಗಂಗಿಲ್ಲ. ಹಳೆಯರಕ್ಕೆ ಹೇಳ್ಬೇಕಂತಂದ್ವಿ, ಆಕೆ ಊರಿಗೆ ಹೋಗ್ಯ ಅಂತಕ್ಕ. ಅದಕ್ಕೆ ರೇಣಕ್ಕ ಬೆಟ್ಟಾಗಿದ್ಲು ಹಿತ್ತಲ್ದಾಗ. ಈಗ ಅಲ್ಲೇ ಹೊರಗೆ ಹೋಗಿದ್ನಲ್ಲ, ಒಟ್ಟು ಪಾತಿಮಗ ಹಿಂಗೆ ಬಳಿ ತೊಂಬಂದು ಎಂಥವು ತಂದ ಒಟ್ಟು ಇದನ್ನ ಬಳಿ ಬುಟ್ಟಿ ಅದ ತೊಂಬಂದು ತೋರ್ಸಣ್ಣ ಅಂತ ಹೇಳಿ ಬಂದೇನಕ್ಕ. ಹೌದನವ ಬೇಷ್ ಆತಡಿ, ಹೊಸ ನಮನಿ ತಂದ್ರ ತಗೊಳಕ್ ಬರ್ತತೆ. ದಿನಂಪ್ರತಿ ಹಾಕೊಳಕಕ್ಕ ಬಿಲ್ವಾರ ಬರ್ತಾವಲ್ಲ ಗ್ಯಾರಂಟಿವು, ಅವ್ನು ತಗೋಬೇಕು ನೋಡಕ್ಕ. ಇವು ದಿನಂಪ್ರತಿ ಎಲ್ಲಿ ಬಂಗಾರದ ಹಾಕೊಂಡು ಎಲ್ಲಿರಕತ್ತಕ್ಕ, ಮನ್ಯಾಗ ಹೊಲಕ್ಕೆ ಹೋಗೋದು ಆಗಂಗಿಲ್ಲ. ಅವ್ನು ಹಾಕೊಂಡು ಮತ್ತೆ ಮನ್ಯಾಗ ಹುಚ್ಚಿಟ್ಟು ಹೊಲಕ್ಕೆ ಅದು ಹೋಗಿವೆ. ಕಾಟಿನ ಬಳಿ ಹಾಕೊಳಕಿನ ನಡು ಒಂದೊಂದು ಹಾಕೊಂಡ್ರೆ ಚಂದ ಅಕ್ಕ ಅಂತಕ್ಕ. ತಗೊಳ ನಾನು ನೋಡನ್ ಬಿಡು, ಅದಕ್ಕೇನು ವಾಸತ್ತ ಬಂದಾಕಿನ ಕೇಳಿ ನಾನು ಕೇ ಬಳಗಾರಕಿನ ಅಯ್ಯ ಇದ್ದೂರಿ ನೀವು ತಗೊಳೋದಿಲ್ಲಲ್ಲ, ನೀವು ಬಂಗಾರದು ಬಳಿ ಅದಾವು, ನಾ ಅದಕ್ಕೆ ನೀವು ತೊಗೊಳಂಗಿಲ್ಲ ಬಿಡ ಅಂತ ತಂದಿದ್ದಿಲ್ಲ. ನಾನು ಅದಾವ್ರಿ ಹೊಸ ನಮ್ಮನಿಂದ ತಂದೇನಿ. ಇಲ್ಲಿ ಭಾಳ ತೊಗೊಂತಾರಂತವಾ, ಇಲ್ಲಿ ಒನ್ಯಾಗ ಅದು ತೊಗೊಂತಾರಂತ. ಪಾಟ್ಲಿ ಬಿಲ್ವಾರ ಇವನ್ನೆಲ್ಲ ತೊಗೊಂತಾರಂತ. ಇವು ಚೈನ, ಇವು ಕಾಲನ್ ಚೈನ, ಇವು ಬೆಳಿ ಇರ್ತಾವಲ್ಲ ಅಂಥವು ಸತಿ ತರ್ತಾವ ನೋಡಕ್ಕೆ. ಮಾರಕ್ಕೆ ಕೊಳ್ಳಾಗಿನೂ ಗ್ಯಾರಂಟಿ ಚೈನ ತರ್ತ ದಿನಂಪ್ರತಿ ಹಾಕೊಳಕೇನೆ ಕೇಳ್ತಾರಂತ. ಮತ್ತು ನೀವು ಊರಿಗೆ ಹೋದಾಗ ತಂದಿದ್ಲು ನೀಲ, ಒಂದ ತೋರಿಸಿದ್ಲವ ಆಕೆನ, ಅಲ್ಲಿ ತೊಗೊಳಕತ್ತಿದ್ಲು. 300-400 ರೂಪಾಯಿ ಅಂತ ಸರ. ಎಂತ ಚಂದಿತ್ತು, ಬಂಗಾರಕ್ಕೆ ಬಾಯಿ ಹೊಡಿಬೇಕು ಬಿಡ ಹಂಗಿತ್ತು ನೋ ಸರಗನ ಚಂದಿತ್ತು. ಏ ಹೌದನಕ್ಕ, ಈ ಜಗ್ ಮಂದಿ ಹಾಕೋತಾರ ಬಿಡಕ್ಕ. ಮೊನ್ನೆ ಇದನ್ನ ಜಂಪರ್ ಅತ್ತಿಯರ್ದು ಇದು ಸೈಲ್ ಹೊಲ್ದಿದ್ಲ ಅಂತಂದು ಕೊಡಕ್ಕೆ ಹೋಗಿದ್ನಲ್ಲಕ್ಕ ಗಿರ್ಜಾಕನ ಜೊತೆ. ಅಯ್ಯೋ ಬೇಗ ತೊಗೊಳಕತ್ತಿದ್ಲು ಆಕೆನ, ತೊಗೊಂಡಿದ್ಲಂತ ಹಾಕೊಂಡು ಹೊಂಟಿದ್ಲು. ಗಿರ್ಜಾವ ಅಂದ್ಲು, ಏ ಬಳಕಾರಕ್ಕೆ ಕಡೆ ತೊಗೊಂಡು ಆಡುವ, ನನ್ನ ಕಡೆ ರೊಕ್ಕ ಇದ್ದಿದ್ದಿಲ್ಲ ತೊಗೊಳ್ಳಿಲ್ಲ ನಾನು, 400 ರೂಪಾಯಿ ಹೇಳಿದ್ ನೋಡಿ ಎತ್ತ ಚಂದ ಐತೆ ಅಂದ್ಲು. ಗನ ಚಂದ ಇತ್ತು ಬಿಡಕ್ಕೆ, ನಕ್ಲೇಸ್ ಮುತ್ತಿಂದ ಭಾಳ ಒಳ್ಳೆ ಚಂದ ಇತ್ತು. ಮತ್ತು ಅದ್ರ ಜೊತೆ ಕಿವ್ಯಾನು. ಏ ಹೌದಯ್ಯವ ಗನ ಚಂದ ಅದ ತಡಿ, ನಾವು ತೊಗೊಳ್ಳೋಣ ತಡಿ. ಒಂದು ತೊಗೊಂಡ್ವಿ ಅಂದ್ರೆ ಇಷ್ಟು ನಡುವೆ ಹಾಕೋ ಹೋದಿಲ್ಲ, ಇಲ್ಲ ಎರಡಾರ ತೊಗೊಳ್ಳೋಣಂತ. ನಾ ಎಲ್ಲಿ ಹಾಕೋಬೇಕು, ಈಕಿ ಲಕ್ಷ್ಮಿ ನೀನು ಯಾವಾಗಾರ ಸೀರೆಯಾಗ ಅದು ಹಾಕೊಳ್ಳಿರಂತ ಚಂದ ಅನ್ನಿಸ್ತಾವೆ. ನಾ ಹಂಗೆ ಎಲ್ಲ ಹಾಕೊಳ್ಳೋದಿಲ್ಲ ಬಿಡುವ ನಾನು, ನಿಮ್ಗೆ ತೊಗೊಳ್ಳೋಣ ತಡಿ. ಕಿವ್ಯಾನು ಇವನ್ನ ನಕ್ಲೆಸ್ ಎಂತ ಹೋದ ನೋಡೋಣ ತಡಿ, ತರಿಸೋಣಂತ ಕಡೆ ಹೇಳಿ. ಕಷ್ಟ ಮಾಡ್ಬೇಕಕ್ಕ, ತರಿಸ್ಬೇಕಕ್ಕ. ಮಜ್ಜಿಗೆ ಸಾರ ಈಗ ಯಾರು ಅಂತಾರೆ ಬಿಡಿ, ತಂಪೈತೆ. ಇವನ್ನ ಮಜ್ಜಿಗೆನ ಕರ್ಬೇವು ಗಿಡಕ್ಕೆ ಹಾಕಿದ್ರತ್ತ. ಕರ್ಬೇವು ಗಿಡನ ಚಲೋ ಚಿಗಿತೈತೆ ಹಾಕಿದ್ರೆ, ಊಸು ಒಲೆ ಹಾಕಿ ಬಂದ್ಬಿಟ್ರತ್ತ. ಬನ್ನಿನ ಆಮೇಲೆ ಹಿಂದಗಡೆ ಕಾಸಿರತ್ತಂತಂದ್ರೆ ಡಬ್ರಿ ತೆಗೆದಿಟ್ಟೆ ನಾವು, ಹಿಂದಗಡೆ ಕಾಸು ನಾನು ತಗೋ ಊಟಕ್ಕೆ ಕುಂತಿರ್ತೇವಲ್ಲ ಅಲ್ಲ ಕಾಸ್ಕೊಂತ ಊಟ ಅದು ಮಾಡಕ್ಕೆ ಬರ್ತೈತಿ. ಮತ್ತು ಇಟ್ವಿ ಅಂದ್ರೆ ಒಲಿಮೆ ಮರತ್ವಿ ಅಂದ್ರೆ ಎಲ್ಲ ಏರ್ಗಾಯ್ತಂದ್ರೆ ತುಪ್ಪ ರುಚಿ ಆಗೋದಿಲ್ಲ ಅದನ್ನಿಲ್ಲ. ಒಂದೆರಡು ತಿನ್ನಾಕ ತೆಗಿನಂತ ಆಕ. ರೊಟ್ಯಾಗ ಅರ್ದಿದ ಖಾರ ಐತೆ, ರೊಟ್ಟಿ ಬೆನ್ನಿ ಖಾರ ರುಚಿ ಆಕತ್ತೆ, ಬಿಸಿಯವು ರೊಟ್ಟಿ. ಮತ್ತು ನಾಳೆ ಮಾಡಿದಾಗ ತಿಂತಾರಕ್ಕ ಗಂಡು ಮಕ್ಳು ಕೆಳಕ್ಕೆ ಹಾಕ್ತಾರೆ ಬೆನ್ನೀರು ಖಾರನ. ನಾಳೆ ಊಟಕ್ಕೆ ಕುಂತಾಗ ಹಚ್ಕೊಟ್ರತಕ್ಕ ಮುಂಜಾನೆ ನಾಷ್ಟಕ್ಕೆ. ಮನ್ ಕೇಳಿದ್ರು ನಿಮ್ಮ ಮಾವ ಕೇಳಿದ್ರ, ಬೆನ್ನಿ ಐತನ ಅಂತ ತೆಗ್ದಿರ್ತೀವಲ್ಲ ನಾವು. ಈಗೆಲ್ಲ ಕಡ್ದೇವಿ ತೆಗ್ದೇ ಇಲ್ಲ, ಲಕ್ಷಣ ಇಲ್ಲ, ಹಂಗೆ ಕಾಸು ಬಿಡ್ತೇವೆ. ಅದ್ರ ಸಂಬಂಧ ನಾಳೆ ಇವತ್ತು ತೆಗೆದಿಟ್ವಿ ಅಂದ್ರೆ ಮತ್ತೆ ತಿಂತಾರೆ ರಾತ್ರಿ ಬಿಸಿ ಚಪಾತಿಗೆ ಹಚ್ಕೊಂಡು. ತುಪ್ಪ ಭಾಳ ಐತಿ, ಬೇಸನ್ ಉಂಡಿ ಮಾಡ್ಕೊಂಡು ಹೋಗಿ ಅಂತಾಳೆ. ರವಾದ ಉಂಡಿ ಏನು ಬೇಡ ಬಿಡೇವ, ಬೇಸನ್ ಉಂಡಿ ಹುರಿದು ಹೊತ್ತಕತ್ತೇನಿಲ್ಲ. ಇವನ ರವಾದ ಉಂಡಿ ಮಾಡ್ಕೊಂಡು ಹೋಗಿನ್ ತಗೋ. ನಮ್ಮ ಅಣ್ಣಾರು ಜೀವದಾರ ಮತ್ತೆ ಎಲ್ಲಿ ತಗೋ ಚಿಕ್ಕವರಿಗೆ ಅದು ಕಟ್ತಾರ ತುಪ್ಪನ ಅತ್ತಿಯಾರ. ಬ್ಯಾಡ ತಗೋ, ಅವರು ಹೈನ ಅದಿರ್ತೈತೆ ಮಾಡ್ಕೊತಾರ ಅಲ್ಲಿ. ರವಾದ ಉಂಡಿ ಮಾಡ್ಕೊಂಡು ಹೋಗ್ಬಿಡ್ತೇನೆ ಬಿಡ, ದೌಡಾಕತ್ತೆ ಅದು. ಏನು ಒಂದು ಎಳಿ ಅನ್ನ ತೊಗೊಂಡು ಬಡ ಬಡ ಮಾಡಿಬಿಟ್ರೆ ಮುಗಿತೈತಿ ರವಾದ ಉಂಡಿ. ಅದು ಹುರಿದಲ್ಲಿ ಏಟ್ ಬಿಡವ ನಾವು ಬೇಸನ್ ಉಂಡಿನ. ನಾ ಹಿಟ್ಟು ಹುರಿತೀನಿ ತಗೋಕ್ಕ, ನಾ ಹಿಟ್ಟು ಹುರಿತೀನಿ. ಆಮೇಲೆ ಏಟ್ ಸಕ್ಕರೆ ಹಾಕ್ಬೇಕು ಅದು ಅತ್ತಿಯಾರನ್ನ ಕೇಳಿ ಹಾಕಿ ಕಟ್ಟಕ್ಕೆ ಬರ್ತದೆ ಬಿಡು. ತುಪ್ಪ ಭಾಳ ಐತಿ ಹಂಗೆ, ಮತ್ತು ಇದಾಕತ್ತಂದ್ರೆ ಮತ್ತೆ ತ್ರಾಸ ಆಕತ್ತಂದ್ರೆ ಬಿಟ್ರೆ ಇದಾಗಲ್ಲ. ನಾ ಹುರಿದು ಕೊಡ್ತೀನಿ ತಗೋಕ್ಕ ಹಿಟ್ಟು. ಬಿಡೇವ ಕಂಡಪಟ್ಟಿ ಹೊತ್ತಕತ್ ಬಿಡೇವನ್ನಿಲ್ಲ, ಬ್ಯಾಡ ತಗೋ. ರವಾದ ಉಂಡಿನ ಮಾಡೋಣ ತಗೋ. ಜಗ್ ತುಪ್ಪ ಹಾಕಿ ಹುರಿದ್ರೆ ಭಾರಿ ರುಚಿ ಆಕತ್ತವ. ಪಲ್ಯ ಮಾಡ್ತೀನಿ, ಮಾಡಿ ಕಟ್ತೀನಿ ತಗೋಕ ನಾನು. ಹಂಗೆ ಹೋಗ್ಬೇಡ, ಭಾಳ ದಿನ ಹೊಂಟಿಯ. ಮತ್ತು ಏನು ಒಣ ಚುಮ್ಮರಿ ಅವು ಬೇಷ್ ಅನ್ಸೋದಿಲ್ಲ. ಅಲ್ಲೇ ಮತ್ತು ಒಣ ಒಂದು 4 ಮನೆ ಕೊಡಿರಿ ಅಂತ ಬುತ್ತಿ ಪಲ್ಯನ ಮಾಡಿ ಕೊಟ್ಕೊಂಡು ಹೋಗಿ ಅಂತ ಹೇಳಕ್ಕ. ಬಿಡೋನಿಲ್ಲ, ಇದು ಪೇಪರ್ ಅವಲಕ್ಕಿ ಅದು ಹಚ್ಕೊಂಡು ಒಂಥರ ಉಂಡಿ ಒಯ್ತೀನಿ ಬಿಡ ಮತ್ತೆ ಅಲ್ಲಿ ಬುತ್ತಿ ಅದು ಅಕ್ಕ. ಭಾಳ ದಿನ ಆತು ಹೋಗಿ. ಪಾಪ ಅವ್ರು ಬರ್ಲಿಕ್ಕಂದ್ರು ಅಣ್ಣಾರು ಬಂದಾಗ ಅಲ್ಲಿದ್ದ ಕಟ್ ಕಳಿಸ್ತಾರವ್ರು. ಬ್ಯಾಡವಾ ಒಯ್ ಹಂಗೆ ಹೋಗ್ಬೇಡ ಬುತ್ತಿ ಪಲ್ಲೆ. ಮತ್ತು ನಾ ಊರಿಗೆ ಹೊಂಟ ನೀವು ಕಟ್ಟೋದಿಲ್ಲಕ್ಕ ಪಾಪ ಬ್ಯಾಡ ಅಂದ್ರು. ಒಯ್ ಬಾ ಹಂಗೆ ಹೋಗ್ಬೇಡ, ಅಲ್ಲಿ ಹಳ್ಳ್ಯಾಗ ಒಂದು 4 ಮನೆ ಕೊಟ್ರೆ ಚಂದ ಆಕತೆ. ನೀವು ಕಟ್ಕೊಂಡು ಹೋದ್ರಿ ಇದು ಅನಿಸ್ತಕ್ಕ. ಮಾಡೋಣಂತಾಳಕ್ಕ ಎಷ್ಟೊತ್ತಕತಿ. ಚಪಾತಿ ಅದು ಬರ ಲಟೇಶ್ ಕೊಡ್ತೇನೆ. ಪಲ್ಯ ಎಲ್ಲ ಇದು ಮಾಡಿ ಹಚ್ಚಿ ಕೊಡ್ತೇನಕ್ಕ. ಬೇಕಾದ್ರೆ ಒಗ್ಗರ್ನಿ ಹಾಕಿ ಅಂತ ಮಾಡಿ ಕಟ್ಟಕ್ಕೆ ಬರ್ತೈತೆ ಅಳಕ್ಕ. ಇದನ್ನ ಹಾಲು ಇರ್ತಾವು ಮಸ್ತ್ ಹಂಗೆ ಬಾಣ ಕಲಿಸಿದಂದ್ರೆ ರುಚಿ ಆಕತ್ತಕ್ಕ. ಬೆನ್ನಿ ಅವ್ರು ತೆಗಿಬೇಕಿಲ್ಲವ, ಊಟದಾಗ ಬರ್ತಿತ್ತು. ಇನ್ನೂ ಕಾಸಿಲ್ಲ ರೀ ಅತ್ಯಾರ, ಬೆನ್ನಿ ಇಟ್ಟೇವಿ. ಅದೇ ರೊಟ್ಯಾಗ ಹಚ್ಕೊಂಡು ತಿಂತಾರಂತ ಹೇಳಿ ಈಗ ಊಟಕ್ಕೆ ಕುಂತಾಗ ಕಾಸಿರತ್ತಂತೇಳಿ ಬಿಟ್ಟೇವ್ರಿ ಅತ್ಯಾರ. ಅದನವ ಬೇಷ ಆತ ಹಂಗಾರ. ಅಕ್ಕಗ ಬುತ್ತಿ ಪಲ್ಯ ಒಯ್ಯಿ ಮಾಡ್ಕೊಡ್ತೀನಿ. ಒಣದ ಏನು ಬ್ಯಾಡಕ್ಕ, ಒಣದಿಂದ ಏನು ಒಯ್ಬೇಡ ಅವಲಕ್ಕಿ ಅದು ಅನ್ನತೇನ್ರಿ. ಬ್ಯಾಡ ಅನ್ನಕತ್ತಾಳ್ರಿ ಅಕ್ಕ. ತುಪ್ಪದ ಐತಿ ಬೇಸನ್ ಉಂಡಿ ಮಾಡೋಣ ಅನ್ನಕತ್ತೀನಿ, ಬ್ಯಾಡ ಅನ್ನತ. ನಾನು ಹೊರಗೆ ಕುಂತಿದ್ನಿವ, ನಮಗೂ ದ್ಯಾಸ ಆತ. ಅದ್ರ ಸಂಬಂಧ ಮತ್ತೆ ಅದು ಬಂದು ಹೇಳಿರತ್ತಂತ ಹೇಳಿ ಬ್ಯಾಡ ಹಾಕಂಬ್ಲವ. ಏನು ಇದನ್ನ ತುಪ್ಪ ಜಗ್ ಐತಿ, ಹಿಟ್ಟು ಐತಿ, ಹಸಬಳಿ ಹಿಟ್ಟು
ಹುರಿರಿ ಹುರಿದು ಮಾಡ್ಕೊಂಡು ಕಟ್ಕೊಂಡು ಹೋಗ್ರಿ. ಹಂಗ ಏನು ಮಾಡ್ತಿ ಬೇಸನ್ ಉಂಡಿನವ ರುಚಿ ಹಾಕವು. ಬ್ಯಾಡ ಬಿಡ್ರಿ ಅತ್ತೆರ, ರವಾ ಉಂಡಿ ಮಾಡ್ಕೊಂಡು ಹೋಗ್ತೀನಿ, ಅವು ರುಚಿನ ಹಾಕವಲ್ರಿ. ಬೇಡವಾ ನಿಮ್ಮ ತತ್ತಾಗಿಂದ ಬರೋ ಮುಂತ ಮರಿ ಅಂತ ಮರಿಬೇಡ. ಅಲ್ಲಿ ಮತ್ತೆ ಅಲ್ಲಿದ್ದ ಆದ್ರೂ ಪಾಪ ಅವರು ನೀ ಕಟ್ಕೊಂಡು ಹೋಗ್ಲಿಕ್ಕಂದ್ರೆ ಆಕ್ಯಾರ ನಿಮ್ಮ ವೈನಿ ಮತ್ತು ಮಾಡಿ ಕಟ್ಟತ್ತ ಪಾಪ. ಬೇಡವಾ ಇಲ್ಲಿದ್ದ ಕಟ್ಕೊಂಡು ಹೋಗು. ಬುತ್ತಿ ಪಲ್ಯ ಒಯ್, ಒಣ ದಿನಸ ಏನು ಒಯ್ಬೇಡ. ಉಂಡಿ ಮಾಡ್ಕೊಡ್ತೀವಿ. ಬುತ್ತಿ ಪಲ್ಯ ಬುದ್ರೊಟ್ಟಿ ಒಯ್, ಹೆಂಗೋ ಹಾಲು ಇರ್ತಾವೆ ಮಸ್ತಂಗ ಭಾಳಷ್ಟು ಹಾಲು ಹಾಕಿ ಬಾಣ ಅದು ಕಲಿಸಿ ಕಟ್ತೀವ. ಒಯ್ ಹಿಟ್ಟಿನ ಪಲ್ಯ ಅಂತ ಕೊರದ ಹಿಟ್ಟಿನ ಪಲ್ಯ, ಒಂದು ಬದ್ನಿಕಾಯಿ, ಒಂದು ಕಾಳು ಪಲ್ಯ, ಏನಾರ ನಿಮ್ಗೆ ಯಾವ್ದಾರ ಪಲ್ಯ ನಿಮ್ಮ ಮನ್ಯಾಗ ಇಷ್ಟ ಪಡ್ತಾರಲ್ಲ ಅದನ್ನ ನೆನೆ ಹಾಕಿ. ಯಾವ ಕಾಳು ಬೇಕು ನೋಡು ಮೊಳಕೆ ಹಾಸ್ರಿ ಪಲ್ಯ ಮಾಡಿರಿ. ಹಂಗೆ ಹೋಗ್ಬೇಡವಾ. ಏನು ಒಣ ದಿನ್ಸಕ ಚಂದ ಅನ್ಸಂಗಿಲ್ಲ ಅದು. ಭಾಳ ದಿನ ಕೊಂಟಿ ಅಲ್ಲಿ ನಿಮ್ಮ ಅಂತಂಬ್ರ ಮನೆಗೆ ಅದು 4 ಮನ್ಯಾಗ ಒಲ್ಲೆ ಮನ್ಯಾಗ ಅದು ಕೊಡ್ರಿ. ಒಂದು 4 ಮನೆ ಒಯ್ ಬುತ್ತಿ ಪಲ್ಯ ಏನು ಅದನ್ನ ಹೇಳತ್ತೇನೆ ರೀ ಅಕ್ಕಾಗ. ಪಾಪ ಅವ್ರು ಬರ್ಲಿಕ್ಕಂದ್ರೆ ಅಣ್ಣರ್ಗೆ ಏನಾರು ತಮ್ಮ ನೀರು ಅಂತದ್ದು ಮಾಡಿ ಕಳಿಸ್ತಾರಕ್ಕ. ಹಂಗೆ ಏನೋಕ್ಕಿ ಕಂಡಪಟ್ಟಿ ದಿನ ಆತಿ ಹೋಗೇ ಇಲ್ಲ. ಬ್ಯಾಡವಾ ನಾನು ಮನ್ಯಾಗಿರ್ತೇನೆ, ಹೊಲಕ್ಕೆ ಅದು ಹೋಗೋದಿಲ್ಲ ಏನಿಲ್ಲ ರೀ ಅತ್ಯಾರ. ಈಗೇನು ಕಳೆನೂ ಇಲ್ಲ ಏನಿಲ್ಲ, ಅದಕ್ಕೆ ನಾ ಮಾಡಿ ಕಡ್ತೀನಿ ಅನ್ನತ್ತೀನಿ ರೀ. ಏವ 3 ಬಂದಿದ್ದೇವಿ, ನಾ ಎಲ್ಲ ಕುಂತು ಹಚ್ಕೊಡ್ತೇನೆ. ಒಬ್ರು ಒಗ್ಗರ್ನಿ ಹಾಕ್ರಿ, ಒಬ್ರು ಚಪಾತಿ ಮಾಡ್ರಿ, ಬಡ ಬಡ ಎಲ್ಲ ಹಾಕತಿ. ಏನು ತಾಲಾಗ ಒಂದೊಂದು ಏಟು ಮನೆಗೂ ಪೂರ್ತಕ ಇಲ್ಲೋಟ ಅಲ್ಲೋಟ ಮಾಡಿ ಮುಗಿತೈತಿ. ಒಣದೇನು ಬೇಡವಾ ಒಯ್ದು ಅಗ್ರಿ ಅತ್ಯಾರ. ಹಂಗನ್ನಾರ ಹಿಂಗನ್ನಾರ ನಮ್ಮ ಮನ್ಯಾಗ ಯಾರು ಏನಂತಾರ್ರಿ ವಾ ಅನ್ನೋದು ಪ್ರಶ್ನೆ ಅಲ್ಲ. ಹಂಗೆ ಹೋಗ್ಬೇಡ ನೀನು. ಚಂದ ಅನ್ಸಂಗಿಲ್ಲ ಅದು. ಪಾಪ ಆಕಿ ನಿಮ್ಮ ಮನೆ ಪಾಪ ಸುಳ್ಳು ಅನ್ಬಾರ್ದಲ್ಲ. ಇದ್ದ ಬಂದ್ರೆ ನೀಲಾರ ಮನ್ಯಾಗ ಆತ ನಿಮ್ಮ ಮನ್ಯಾಗ ಆತ ಹಂಗೆ ಒಟ್ಟ ಬರೋದಿಲ್ಲ. ಅವ್ರು ಏನಾರ ಒಟ್ಟು ಮಾಡ್ಕೊಂಡು ಬಂದಿರ್ತಾರೆ ಅಡ್ಗಿದದು. ಬೇಡವಾ ಮಾಡ್ಕೊಂಡು ಹೋಗ್ರಿ ಇಬ್ರು ಅದಿರಿ. ತಲಾಗ ಒಂದೊಂದು ಮಾಡ್ಕೊಂಡು ಹರೆ ಮುಗಿಸ್ಕೊರಿ ಹೋಗಿ ಅಂತ ಊರಿಗೆ. ಹಂಗೆ ಹೋಗ್ಬೇಡವ. ಅಡುಗೆ ಕಾಳು ಅದಾವಕ್ಕ, ಬೇಕಂದ್ರೆ ನೀ ಹೆಸ್ರು ಕಾಳು ನೆನೆ ಹಾಕಂದ್ರಾಗ ಕರೆ ಹೆಸರು ಅದಾವಕ್ಕ. ನೀ ಯಾವ ಕಾಳು ಅಂತೀವನ್ನ ನೆನೆ ಹಾಕ್ತೀನಕ್ಕ. ಈಗ ನೆನೆ ಹಾಕಿದ್ವಿ ಅಂದ್ರೆ ಕಟ್ಟಿಟ್ವಿ ಅಂದ್ರಕ್ಕ ಮುಂಜಾನೆ ಮೊಳಕೆ ನಾಡ್ತಾವ ಅವು. ಪಲ್ಯ ಮಾಡಿ ಎಂದ ಹೊಕ್ಕಿ ಅಕ್ಕ ನೀ ಊರಿಗೆ? ಇನ್ನು ಮತ್ತೆ ನಾಳೆ ಹೊಕ್ಕಿ ನಾಡ್ದ ಹೊಕ್ಕಿ ಹೇಳಾಕ. ಅದು ಮೊಳಕೆ ಒಳಗೆ ಕಾಳು ಹೊಡ್ತಾ ಬರ್ತದಕ್ಕ. ಎಂದ ಹೋಗ್ಲಿರಿ ಅತ್ತಾರ ಊರಿಗೆ? ಅನ್ಕೊಂಡು ನೋಡುವ ಎಂದ ಹೊಕ್ಕಿ ನೋಡು. ಮತ್ತು ಇವತ್ತು ನಾಳೆ ಹೊಕ್ಕಿನಂದ್ರೆ ಸಾಜು ಮಾಡ್ಕೊ ಎಲ್ಲ. ಇವತ್ತು ಉಂಡಿದ್ದತ್ತು ನಾಡ್ದ ಹೋಗಿ ಸುಮ್ಮನೆ ಇದು ಹೆಂಗಕ್ಕತ್ತಂದ್ರೆ ಇವತ್ತು ನೀವು ಉಂಡಿದ್ದು ಸಜ್ಜು ಮಾಡ್ಕೊಂಡ್ರು ನಾಳೆ ಒಟ್ಟು ಬುತ್ತಿ ಪಲ್ಯದ್ದು ಅದು ಇವತ್ತು ಹಾಕತ್ತನ. ಮತ್ತು ಮಧ್ಯಾಹ್ನ ಆಗೇ ಬಿಡುತ್ತೆ. ಇನ್ನು ಉಂಡಿ ಕಟ್ಟೋದು ಅದು ಇದು ಲೇಟ್ ಆಗತ್ತೆ. ನಾಳೆ ಒಂದು ಹಿಂಗೆ ಮಾಡಿರಿ, ದೌಡ ನಸಕ್ನಾಗ ಎದ್ದು ಎಲ್ಲ ಮನೆದು ಕೆಲಸ ಮುಗಿಸ್ಕೊಂಡು ಇದನ್ನು ಮಾಡಿರಿ. ಉಂಡಿದು ಎಲ್ಲ ಸಜ್ಜು ಮಾಡ್ಕೊರಿ. ಇವತ್ತು ಆದಷ್ಟು ಸಜ್ಜು ಮಾಡ್ಕೊರಿ ಉಂಡಿದು. ನಾಳೆ ಏನೈತಲ್ಲ ಬುದ್ರೊಟ್ಟಿದು ಏನೈತಿ ಕಾಳದು ಮಡ್ಕೆ ಕಾಳದು ತಯಾರು ಮಾಡ್ಕೊರಿ. ನಾಡ್ದ ಮುಂಜಾನೆ ಏನೈತಲ್ಲ ಅಡುಗೆದು ಮಾಡ್ಕೊಂಡಕ್ಕೆ 10 ಬಸ್ಸಿಗೆ ಹೋಗ್ಬಿಡಿ ಅಂತ ನೀನು. ಪಾಪ ಅವ್ರಿಗೆ ಎಲ್ಲಿ ಮತ್ತೆ ಕರೆಯಾಕೆ ಬಾ ಅಂತಿ. ಲಕ್ಷ್ಮಿ ಜೋಡದಾಳ ಅಕ್ಕಿ ಒಂದು ಚೀಲ ಅದು ಹಿಡ್ಕೊಂತಾವ. ಅದನ್ನಾದ್ರೆ ಹೋಗ್ಬಿಡ್ರಿ ಮುಂಜಾನೆ 10 ಬಸ್ಸಿಗೆ. ಮಧ್ಯಾಹ್ನ ಊಟಕ್ಕಾಕತ್ತೆ ನಿಮ್ಗಲ್ಲೇ ಬುತ್ತಿ ಪಲ್ಯ ಮಾಡ್ಲಾರಿ ಐತ್ಯಾರ. ನಾಡ್ದ ಹೋಲ್ಯಾರಿ? ಆತು ರೀ, ಹಂಗಾರೆ ಅಷ್ಟ ಮಾಡ್ತೀನಿ. ಇಲ್ಲ ಮತ್ತು ನಾಳೆ ಹೋಗ್ತೀನಂದ್ರಕ್ಕ. ಈಗ ನೀವು ಮೊಳಕಿನೂ ಹೊಡಿದಿಲ್ಲಕ್ಕ ಅವು ಹೆಸ್ರು ಕಾಳು. ಮುಂಜಾನೆ ದ್ಯಾಸ ಮಾಡಿ ನಿನ್ನೆ ರಾತ್ರಿ ನೆನಕಿದ್ವಿ ಅಂದ್ರೆ ಇವತ್ತು ಮುಂಜಾನೆರ ಇದಾಕಿತ್ತ ಮೊಳಕೆ ಹೊಡಿತಿದ್ವ ಸಂಚಾನ. ನಾಳೆಗೆ ತಾಳ್ಸಾಕ್ ಬರ್ತಿತ್ತು. ಇವು ತಂಪು ಒಂದಲ್ಲ ದೌಡ್ ಮೊಳಕೆ ನಾಟಂಗಿಲ್ಲ ಏನಿಲ್ಲ. ಅವು ಈಗ ಹಾಕೇ ಬಿಡು ತಗೊಂಡಿಲ್ಲ. ಈಗ ಹೆಸರು ಹಾಕ್ತಿ ಏನು ಹಾಕೊಂಡ್ರಿ ಅತ್ತೆ? ಹೆಸರು ಕಾಳು ಹಾಕ್ಲೆ ಇನ್ನು ಮಡಿಕೆ ಕಾಳು ಹಾಕ್ಲಿ ರೀ? ನಿಮ್ಗೆ ಯಾವ ಇಷ್ಟ ನೋಡಿ ಯಾವ ಕಾಳು ಹಾಕ್ತಿ ಹಾಕು. ಮಡಿಕೆ ಕಾಳು ಅಂದ್ರೆ ಮಡಿಕೆ ಕಾಳು ಹಾಕು, ಹೆಸರು ಕಾಳು ಅಂದ್ರೆ ಹೆಸರು ಕಾಳು ಹಾಕು. ನಿನಗೆ ಯಾವ ಇದು ಅನ್ನಿಸ್ತಾ ಅವ್ನು ಹಾಕ್ರಿ, ಹೌದಿಲ್ಲ? ಉಂಡಿ ಒಳ್ಳೆ ಅಂದ್ರೆ ಶೇಂಗಾದ ಹೋಳಿಗೆ ಮಾಡಂತಂದ್ರೆ ಶೇಂಗಾದವು ಹುರಿದು ಅವನು ಬಡ ಬಡ ಹುಣಗಾದ ಸಜ್ಜು ಮಾಡ್ಕೊಡ್ತೇನೆ. ಶೇಂಗಾದ ಹೋಳಿಗೆರ ಮಾಡ್ಕೊರಿ. ಯಾಕೆ ಬಂದಿಲ್ಲ ಏನಂತ ನೋಡಿ. ಮತ್ತು ನಿಮ್ಮ ಅಕ್ಕ ಏನಂತೀರಿ ನೋಡು, ಮಾತಾಡ್ಕೊರಿ ಮಾಡೋಣಂತ. ಶೇಂಗಾದ ಹೋಳಿಗೆನ ಬೇಸನ್ ಉಂಡಿ ಬೇಸ್ ಹಾಕಿತ್ರಿ, ತಿನ್ನಾಕ ರುಚಿ ಹಾಕಿದ್ದು. ತುಪ್ಪ ಇತ್ತು, ಹೆಂಗೂ ಮನೆ ತುಪ್ಪ ಇರ್ತೈತಿ, ರುಚಿ ಹಾಕೋರಿ ಉಂಡಿ. ಅದಕ್ಕೆ ನಾ ಅಕ್ಕಗೆ ಹಂಗಂದೆ. ಅಕ್ಕ ಮತ್ತು ನೋಡಕ್ಕ ನೀ ಯಾವ ಉಂಡಿ ಮಾಡಂತಿ ಅದು ಮತ್ತು ಹೌದಿಲ್ಲ? ಅದನ್ನಕೇನು ಬಿಡು, ಯಾವ್ದಾರ ಒಂಥರ ಮಾಡ್ಕೊಂಡು ಹೋದ್ರಾತು. ಅದು ನಾನು ಆತು ಬೇಸನ್ ಉಂಡಿ ಹಿಟ್ಟು ಹಂಗಾರೆ ಹಸೆ ಬಳಿ ಹಿಟ್ಟು ಉಂಡಿನ ಮಾಡಿದ್ರಾತು. ಹಂಗಾರೆ ಮನೆಗೂ ಹಾಕತ್ತೆ. ಇಲ್ಲಿ ಭಾಳ ದಿನ ಆತು ಮಾಡೇ ಇಲ್ಲ. ಅಲ್ಲಿ ಹಾಕತ್ತೆ ಊರಿಗೆ. ಅಷ್ಟು ಮಾಡೋಣ ಅಂತ ತೊಗೊಂಡಿಲ್ಲ. ಹಂಗಾರೆ ಅಷ್ಟು ಮಾಡೋಣ ಅಕ್ಕ? ಆತಾಳ ಹಂಗಾರೆ ಅಷ್ಟ ಮಾಡೋಣ. ಒಂದು ಅರಿಬೇದವು ಒಗದಾಕಿ ಬರೋಣ ಅಂತಡಿ. ಬಾಂಡೆ ಅದಾವಲ್ಲ, ನಾ ಬಾಂಡೆ ಅದು ತಿಕ್ತೇನಿಲ್ಲ. ನೀ ಅರ್ಬಿ ಹಿಂಡಿ ಒಣಕ್ಕೆ ಬಿಡೇವ. ಅಕ್ಕ ಆತಾಳಕ್ಕ ಅಷ್ಟ ಮಾಡೋಣಂತ. ಇದನ್ನು ಕೊಡ್ಡ ಹೊರಗೆ ಹೇಳಿರ್ಬಾ. ಅದನ್ನ ಹಂಗೆ ಕಿಚ್ಚು ಬಿಡ್ರಿ, ಅಲ್ಲೇ ರಟ್ಟದಂಗೆ ಆಕತ್ತದ ಕೆನಿ. ಅಂದ್ರೆ ಬೆಣ್ಣೆ ಚಲೋ ಬರ್ತೈತಿ. ಹ್ಞೂ ರೀ ಅತ್ಯಾರ. ಇವಾಗ ಏನೋಣ ಅದು ನೆಲ ವಾರೆ ಮುಗೀತು. 4 ಬಾಂಡೆ ತಿಕ್ಕಾಕತ್ತಿದ್ಲು. ನಾ ಅದವನ್ನಿಲ್ಲ ಆಲಿಕಂದ್ರೆ ಇದನ್ನ ಬಾಂಡೆ ತೊಳ್ಕೊತೇನೆ ಹೋಗಿ ತಿಕ್ ಕೊಟ್ಟಂಗೆ. ಇಬ್ಬರು ಕೆಲಸ ಮುಗಿತೈತಿ. ಇಲ್ಲ ಪಾತಿಮಾಗ ಬಳಿ ತೊಂಬರಕ್ಕೆ ನೋಡುವ. ಮಧ್ಯಾಹ್ನ ಏನೋ ಬರ್ತಾ ಅಂತ ಕೇಳಿ ಹಾರೇ ಅಂತ ಮುಗಿಸ್ಕೊಂಬರ್ತೇನೆ. ನೀಲಾಗ ಸಿಕ್ಕ್ರೆ ನೀಲಾಗ ಹೇಳಿ ಸುಮ್ಲಕ್ಕೆ ಸಿಕ್ಕರೆ ಬೇಟೆ ಆದರೆ ಹೇಳುವ ಅಂತ ಇಲ್ಲ. ಅದಕ್ಕೆ ಮತ್ತು ನೀನೇ ಇಲ್ಲೇ ಅರ್ಬಿ ಉಣ್ಣಕತ್ತಿದ್ದಿಲ್ಲ ಅದು ಹೇಳಿ ಹೋದ್ರೆ ಅದಂತ ಬಂದೆ. ಬರ್ತಾ ಅಂತ ನೋಡಿ ಮಧ್ಯಾಹ್ನಕ್ಕೆ. ಬರ್ತಾ ಅಂತ ಬೇಷ್ ಆತು ಬಿಡು. ಹಾಕೊಂಡು ಮತ್ತು ನಾಳೆ ಇಲ್ದ ನಾಡ್ದ ಊರಿಗೆ ಹೋಗ್ಕಾಳ. ಅದು ಹೊಸ ಬಳೆದಾಗ ಇಟ್ಕೊಂಡು ಹೋಗಲಕ್ಕ. ಬೇಷ್ ಆತು ಬಿಡು. ಹಂಗಾರೆ ನಾ ಬರ್ತಾಳ ಇಲ್ಲ ಅಂತ ಮಾಡಿದ್ವಿ ಮಾರೇನಕ್ಕ. ಈ ಕಮಲಕ್ಕೆ ಊರಿಗೆ ಹೊಂಟ್ಲನ ಈಗ ಬನ ಹಾಕತ್ ಬಿಡು. ಹಂಗಾರೆ ಮತ್ತು ಪಾಪ ಕಂಡಪಟ್ಟೆ ದಿನ ಆತು ಹೋಗೇ ಇಲ್ಲ. ಹೋಗ್ಬೇಕು ಅನ್ನೋರಾಗಣ ಮತ್ತು ಇವು ಹಂಗೆ ಏನೋ ಹಂಗೆ ಬಂದಬಿಟ್ಟು ಆಕೆ ನಡುವ ಕಣ್ಣಿಗೆ ಆರಾಮಿಲ್ದಂಗಾತ. ಹಂಗೆ ಹೋಗಲೇ ಇಲ್ಲ. ಮತ್ತು ಹೊಲದ ಕಳೆ ಅದು ಬಂದು ಅದಕ್ಕೆ ನಾವು ಹೋಗಿ ಬಾ ಅನ್ನಕತ್ತಿದ್ವಿ. ಮತ್ತು ಹೋಗ್ತೀನಿ ಬಿಡ ಅಂದ್ಲ. ಬೇಡಕ್ಕ ಬಿಟ್ಟರೆ ಹೋಗತಿ. ಹೋಗಿ ಬಾ ನೀನು. ಪಾಪ ಅವರು ಭಾಳ ದಿನ ಆತು
ನಿಮ್ಮ ಅವರ ಕಮಲಾಕರ್ ಅಣ್ಣಾರು ಭಾಳ ಇದು ಮಾಡತ್ತಾರ, ಜೀವನ ಸಾಗತ್ತಂತ. ಹೋಗಿ ಬಾರೋ ಒಂದು 15 ದಿನ ಅಂತಂದೆ. ಅದಕ್ಕೆ ನಾಡ್ದ ಹೊಕ್ಕಳಕ್ಕೆ ಮುಂಜಾನೆ 10 ಬಸ್ಸಿಗೆ ಹೊಕ್ಕ ಅದನವ ಹೋಗಿ ಬರಲಿ ಬಿಡು ಪಾಪ. ಮತ್ತು ನೀನು ಅಕ್ಕಿ ಹೊಂಟಿದ್ಲ, ಮತ್ತು ನಿಂದು ಪಾಪ ಮನಿದೇನೋ ಓಪನಿಂಗ್ ಬಂತಂತ ನಿಮ್ಮ ಪಾಪ ಅಕ್ಕಿ ಬಿಟ್ಟು ನೀನು ಕಸಿಲ್ಲ. ಹೋಗಿ ಬರಲಕ್ಕ ಬಿಡು ಪಾಪ, ಹೋಗಿ ಬರವಲ್ಲಕ್ಕ. ಹ್ಞೂ ಯಾಕ ಅವತ್ತೆ ಅದು ಓಪನಿಂಗಿಂದ ಮನೆಗಿದ ಬಿಡ್ಲಂಗ ಬಂತವ ಇವ ನಮ್ಮದು ಅಂತಂಬ್ರದ ನಮ್ಮ ಕಾಕರ ಮನೆ ಓಪನಿಂಗ ಬಂತ. ಹಂಗಾದ್ರ ಸಂಬಂಧ ಬಿಡುದೇನಂತೇಳಿ ನಾ ಅಜ್ಜಗ ಅಮ್ಮಗ ಸ್ವಲ್ಪ ಆರಾಮಿಲ್ದಂಗೆ ಆತಲ್ಲ ಮಾತಾಡ್ಸಿ ಬಂದ್ರತ್ತ ಅವರು. ಯಾಕಂದ್ರೆ ನೀಲ ನೋಡಂಗಾಗೈತಿ ಬಾ ಅಣ್ಣ ಅಂತ ಅನ್ನಕತ್ರಂತ. ಮತ್ತು ಯಾಕೆ ಮತ್ತು ಅವ್ರಿಗೂ ವಯಸ್ಸಾಗೈತೆ, ಮತ್ತು ಅದ್ರ ಸಂಬಂಧ ಹೋಗಿ ಬಂದ್ರತ್ತಂತ. ಹೋಗೋರಾಗನ ಅತ್ತಿಯಾರ ಏನಂದ್ರೆ ಮನೆ ಓಪನಿಂಗ್ ಐತವ ನಮಗೂ ಬರೋಕ್ಕಾಗೋದಿಲ್ಲ, ಹೆಂಗೋ ಅನಾಯ್ಸ ಹೊಂಟ ಬಿಟ್ಟು ಅವತ್ತು ಓಪನಿಂಗಿಂದ ನಿನ್ಗಂಡು ಬರ್ತಾನ, ಇಬ್ಬರು ಕೂಡ ಮುಗಿಸ್ಕೊಂಡು ಓಪನಿಂಗ್ ಮುಗಿಸ್ಕೊಂಡು ಒಂದು 15 ದಿನ ಇದ್ದು ಬಂದುಬಿಡು, ಹೊಳ ಹೋಗೋದಾಗೋದಿಲ್ಲ ಅಂತಂದ್ರೆ ಆಗೋ ಸುಗ್ಗಿದ್ದಿದ್ದಿಲ್ಲಲ್ಲ. ಹೋಗಿದ್ನಾನ ಅದಕ್ಕೆ ಹೋಗಿ ಬಾ ಅನ್ನಕತ್ತೇನೆ. ಪಾಪ ಅಕ್ಕಾಗ ಹೋಗೇ ಇಲ್ಲಕ್ಕಿನು, ಊರಿಗೆ ಹೋಗಿ ಬರವಲ್ಲಕ್ಕಿನು ಒಂದು 15 ದಿನ ಆರಾಮ್ ತೊಗೊಂಬರ್ವಲ್ಲಕ್ಕ. ಹೋಲ್ ಬಿಡುವ ಚಲೋ ಆತು. ತಗರ ಒಟ್ಟು ಚಂದ ಇರುವ ತಂಗಿ ನೀವು ಬರ್ತಾ ಅಂತ ನೋಡಿವ ಹೇಳೇನಿ. ಮತ್ತು ಮಧ್ಯಾಹ್ನ ಇರ್ರಿ ಮನ್ಯಾಗ, ಮತ್ತು ಹೊಲಗಿಲ್ಲಕ್ಕೆ ಹೋಗ್ಬೇಡ್ರಿ. ಮತ್ತು ಏನೋ ಮಧ್ಯಾಹ್ನ ಹೊಲಕ್ಕೆ ಹೋಗಿ ನಾನು ಆತಿದ್ರಲ್ಲ ನಿನ್ನೆ. ಇಲ್ಲಿ ಬಿಡವ ಹೊಲ್ದಾಗ ಏನು ಕಳೆಯೋದು ಏನಿಲ್ಲ, ಮನೆಗೆ ಒಟ್ಟು ಅಕ್ಕರಿಗೆ ಅದಕ್ಕೆ ಬೇಕಾಗಿತ್ತ. ಅದಕ್ಕೆ ಅಕ್ಕಗೆ ಅನ್ನೆ ನಡ್ಕೊತ ಹೋಗ್ಬರು ಬಾ ಅಕ್ಕ ಅಂತಂದೆ. ನೀನು ಹೋಗ್ಬೇಕಂತ ಊಟ ಮುಗಿದ್ಮ್ಯಾಗ ಹೋಗೋದಾಗಲಿಲ್ಲ. ಇನ್ನೆಲ್ಲ ಅಕ್ಕ ತಗೋ ಮತ್ತು ಅಕ್ಕ ಮತ್ತು ಊರಿಗೆ ಹೋಗಕ್ಕ ಒಟ್ಟು ಉಂಡಿ ಹಿಟ್ಟು ಅದು ಸಜ್ಜು ಮಾಡ್ಬೇಕಾ, ಆಗೋದಿಲ್ಲ ಬಿಡು ನನಗಿನ್ನು ಮತ್ತೆ ಹೋಗೋದು. ಬರ್ಲ ಮಧ್ಯಾಹ್ನ ಇರ್ತೇವೆ ಮನ್ಯಾಗ. ಹ್ಞೂ ಬೇಷಾತೋ ಬರ್ಲ ನಾನು ಬಾರ ಹೋಗಿ ಅಂತ. ಏನು ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀವ, ಕುಂದ್ರದಿಲ್ಲ ಏನಿಲ್ಲ. ಒಟ್ಟು ಮನೆಗೆ ಬಂದು ಎಷ್ಟು ಬಿಜಿ ಆಗಿವ ನೀ ಮನುಷ್ಯಾಳು. ನಾನು ಬಿಜಿ ಏನು ಕೇಳ್ತೀಯ ಕುಡ್ಕೊಂಡು ಕಟ್ಕೊಂಡು ತಿರ್ಗುದು ನೋಡಂಗ ಅಂಗಡಿ ಏನು ಮನೆಗೆ ಒಟ್ಟು ಸಂತಿ ತಂದು ಹಾಕೋದಿಲ್ಲ, ಪ್ಯಾಟಿ ತಂದು ಹಾಕೋದು, ಎಟ್ಟಕ್ಕೂ ಎಲ್ಲಕ್ಕೂ ನಾನು ಹೆಣ್ಕೋದೆ. ಬರ್ತೇನೆ ತಗೋರಿ, ಒಟ್ಟು ಹಾರೇ ಐತಿ ಬರ್ತೇನೆ ತಗೋ. ಮಧ್ಯಾಹ್ನ ಕೊಟ್ಟು ಅಡುಗೆ ಅದು ಮಾಡ್ಬೇಕು ನಾನು. ಆಯ್ತು ಅವ್ರು ಹಂಗಾರೆ ಹೋಗಿ ಬಾ. ನನ್ನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡಾಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ಮುಂದಿನ ಕತೆಯಿಂದ ಬರ್ತೀವಿ ರೀ. ನಮಸ್ಕಾರ ರೀ.